ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಇಳೀತು ಅನ್ನೋ ಹಾಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಈಗ ಒಬ್ರು ಒಂದು ಕಡೆಗೆ ಇಳಿತಿದ್ದಾರೆ, ಮತ್ತೊಬ್ರು ಮತ್ತೊಂದು ಕಡೆಗೆ ಇಳಿತಾ ಇದ್ದಾರೆ. 54ನೇ ದಿನಕ್ಕೆ ಕೊಲ್ಲಿ ಕಾಳಗ ಕಾಲಿಟ್ಟಿದೆ. ಸಾವಿರಾರು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಬೀದಿಗೆ ಬಿದ್ದಿದ್ದಾರೆ. ಜಗತ್ತಿನ 80 ದೇಶಗಳಲ್ಲಿ ಕೋಟ್ಯಂತರ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಿದ್ರೂ ಶಾಂತಿ ಮಾತುಕತೆ ಸಫಲತೆಯನ್ನು ಕಂಡಿಲ್ಲ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಂಧಾನ ಸಭೆಗೆ ವೇದಿಕೆ ರೆಡಿಯಾಗಿದೆ. ಈ ಸಲ ಇರಾನ್ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಖುದ್ದು ನಾನೇ ಬರ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇರಾನ್ ನಿಯೋಗ ಮೊದಲು ಹಾರ್ಮುಜ್ ಜಲಮಾರ್ಗವನ್ನು ಮುಕ್ತಗೊಳಿಸುವ ಘೋಷಣೆ ಮಾಡಬೇಕು ಅಂತ ಹೇಳಿದರು. ಆದರೆ ಇರಾನ್ ಅವರು ಟ್ರಂಪ್ ಮಾತಿಗೆ ನಯಾ ಪೈಸೆ ಬೆಲೆ ಕೊಡ್ತಾ ಇದ್ದಾರೆ. ಬದಲಿಗೆ ಅಮೆರಿಕ ಸೇನೆಯನ್ನು ಮೊದಲು ವಾಪಸ್ ಕರೆದುಕೊಳ್ಳಿ ಅನ್ನುವಂತಹ ಷರತ್ತನ್ನು ಹಾಕಿದ್ದಾರೆ. ಹೀಗೆ ಒಬ್ಬರಿಗೊಬ್ಬರು ಕೂತಲ್ಲೇ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ ಹೊರತು ಸಂಧಾನ ಸಭೆಗೆ ಯಾರೂ ಪಾಕಿಸ್ತಾನದ ಕಡೆಗೆ ಹೋಗಲೇ ಇಲ್ಲ. ಇನ್ನೊಂದು ಕಡೆ ಸಂಧಾನ ಸಭೆಗೆ ಬರದಿದ್ದರೆ ಬಾಂಬ್ಗಳನ್ನು ಹಾಕ್ತೀವಿ ಅಂತಿದ್ದ ಟ್ರಂಪ್ ಕೂಡ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಮಾತುಕತೆ ಆಗದೇ ಇದ್ರೂ ಮತ್ತೆ ಕದನ ವಿರಾಮವನ್ನು ಟ್ರಂಪ್ ವಿಸ್ತರಿಸಿದ್ದಾರೆ. 2ನೇ ಸುತ್ತಿನ ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷರು ಕೊಟ್ಟಿರುವಂತಹ ಕಾರಣಗಳು ಮಾತ್ರ ಒಂಥರ ವಿಚಿತ್ರವಾಗಿ ಗೋಚರಿಸ್ತಾ ಇದ್ದಾವೆ. ಇರಾನ್ನ ಹೊಸ ನಾಯಕರು ತುಂಬ ಬುದ್ಧಿವಂತರು, ಇಂದಲ್ಲ ನಾಳೆ ಅವರು ಒಪ್ಪಂದಕ್ಕೆ ಬಂದೇ ಬರ್ತಾರೆ ಅನ್ನುವಂತಹ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಈ ಮೂಲಕ ಹೊಗಳ್ತಾ ಇದ್ದಾರೆ. ಈಗಾಗಲೇ ಇರಾನ್ ಶಕ್ತಿಯನ್ನೆಲ್ಲ ನಾವು ನಾಶ ಮಾಡಿದ್ದೀವಿ ಎಂದು ಕೂಡ ಮತ್ತೆ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲ ಕಳ್ಕೊಂಡಿರುವಂಥ ಇರಾನ್ ಮೇಲೆ ದಾಳಿಯನ್ನು ನಾವು ಮಾಡೋದಿಲ್ಲ, ಮಿಲಿಟರಿ ಕಾರ್ಯಾಚರಣೆ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಅಂದರೆ ಒಂದು ರೀತಿಯಲ್ಲಿ ಇದು ಅನಿರ್ದಿಷ್ಟಾವಧಿಯವರೆಗೆ ಸ್ಥಗಿತಗೊಳಿಸಿರುವಂಥ ಮುನ್ಸೂಚನೆ ಕೊಡ್ತಾರೆ. ಪಾಕಿಸ್ತಾನದ ಮನವಿ ಮೇರೆಗೆ ಕದನ ವಿರಾಮ ಮುಂದುವರಿಸ್ತಾ ಇದ್ದೀವಿ, ಪಾಕಿಸ್ತಾನದ ಮಧ್ಯಸ್ಥಿಕತೆಯಲ್ಲಿ ಮಾತುಕತೆ ಮುಂದುವರಿಯುತ್ತೆ ಅಂತೇಳಿ ಪಾಕಿಸ್ತಾನದ ಮೇಲೆ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇರಾನ್ ಸೂಕ್ತ ಒಪ್ಪಂದಕ್ಕೆ ಬರೋವರೆಗೂ ನಾವು ದಾಳಿ ಮಾಡುವುದಿಲ್ಲ, ಆದರೆ ಇರಾನ್ ಬಂದರುಗಳಿಗೆ ದಿಗ್ಬಂಧನ ಮುಂದುವರಿಯುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾರ್ಮುಜ್ನಿಂದ ದಿನಕ್ಕೆ $500 ಮಿಲಿಯನ್ ಆದಾಯ ಇದೆ. ಹೀಗಾಗಿ ಹಾರ್ಮುಜ್ನಲ್ಲಿ ನೌಕಾಪಡೆ ಕಾರ್ಯಾಚರಣೆಯನ್ನು ನಿಲ್ಲಿಸುವುದಿಲ್ಲ, ಸೋತು ಹೋಗಿರುವ ಇರಾನ್ ಮೇಲೆ ನಾವು ದಾಳಿ ನಡೆಸುವುದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೋತು ಹೋಗಿರುವಂಥ ಇರಾನ್ ಮೇಲೆ ದಾಳಿ ನಡೆಸೋದಿಲ್ಲ, ಆದರೆ ದಿಗ್ಬಂಧನವನ್ನು ತೆಗೆಯುವುದಿಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರ ಈ ಹೇಳಿಕೆಗೆ ಇರಾನ್ ಸಂಸತ್ನ ಸ್ಪೀಕರ್ ಅವರ ಸಲಹೆಗಾರ ಮಹದಿ ಮೊಹಮ್ಮದಿ ತಿರುಗೇಟುಕೊಟ್ಟಿದ್ದಾರೆ. ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿರುವಂಥದ್ದೇ ಅರ್ಥಹೀನ ಅಂತ ಇಲ್ಲಿ ಇರಾನ್ ಹೇಳ್ತಾ ಇದೆ. ಸೋತವರು ನಾವಲ್ಲ, ಅವರು ಸೋತ ಕಡೆಯವರು ಷರತ್ತುಗಳನ್ನು ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಹಾರ್ಮುಜ್ ವಿಚಾರದಲ್ಲಿ ಗಂಟೆಗೊಂದು ಹೇಳಿಕೆಯನ್ನು ಅಮೆರಿಕ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಅವರಾಗಿಯೇ ದಿಗ್ಬಂಧನವನ್ನು ತೆಗಿಬೇಕು, ಇಲ್ಲದೇ ಇದ್ದರೆ ನಾವೇ ಬಾಂಬ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಅಮೆರಿಕ ಇರಾನ್ ಮಧ್ಯೆ ಆದ ರಾಜತಾಂತ್ರಿಕ ಬೆಳವಣಿಗೆಗಳಾದರೆ ಇರಾನ್ ನೆಲದಲ್ಲಿ ಆಗ್ತಾ ಇರುವಂಥದ್ದು ಇದೆ. ಇಷ್ಟು ದಿನ ಅಮೆರಿಕದವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ನ್ಯೂಕ್ಲಿಯರ್ ಬಾಂಬ್ ದಾಳಿಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ ಪರಮಾಣು ಸಿಡಿತಲೆಗಳನ್ನೂ ಹೊಂದಿರುವಂತಹ ಕ್ಷಿಪಣಿಗಳನ್ನು ಇರಾನ್ನಲ್ಲಿ ಮೆರವಣಿಗೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಸಂಧಾನ ಸಭೆಗೆ ಹೋಗದಂತಹ ಇರಾನ್ ನಾಯಕರು ನಿನ್ನೆ ಇರಾನ್ನಲ್ಲಿ ಒಂದು ರೋಡ್ ಶೋ ನಡೆಸಿದ್ದಾರೆ. ಕದನ ವಿರಾಮದ ಗಡುವು ಮುಗಿಯುವ ಕೆಲವೇ ಗಂಟೆಗಳ ಬದಲು ಇರಾನ್ನಲ್ಲಿ ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಕೂಡ ಹೊಂದಿರುವಂತಹ ಕ್ಷಿಪಣಿಗಳ ಮೆರವಣಿಗೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಟೆಹರಾನ್ ನಗರದ ವನಾಕ್ ಚೌಕ್ನಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ ಪಡೆ ಗದರ್ 110 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದೆ. ಅಮೆರಿಕಾಗೆ ಗದರ್ ಗಿಫ್ಟ್ ಅನ್ನುವಂತಹ ಘೋಷಣೆಗಳನ್ನು ಇರಾನಿಯನ್ನರು ಮೊಳಗಿಸಿದ್ದಾರೆ. ಆ ಮೂಲಕವಾಗಿ ಇದು ಅಮೆರಿಕದ ಮೇಲೆ ನಾವು ಬಳಸುವಂತಹ ಕ್ಷಿಪಣಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಈ ದೃಶ್ಯವನ್ನು ನಾವು ಗಮನಿಸಬೇಕು. ಬೃಹತ್ ಟ್ರಕ್ನಲ್ಲಿ ಹೇಗೆ ಇರಾನ್ ಅವರು ಕ್ಷಿಪಣಿಯನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿ ಸೇರಿರುವಂತಹ ಲಕ್ಷಾಂತರ ಜನ ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ. ಅಂದಹಾಗೆ ಇದು ಇರಾನ್ ಸೇನಾ ಬತ್ತಳಿಕೆಯಲ್ಲಿರುವ ಖೇಬರ್ ಶೇಖನ್ ಕ್ಷಿಪಣಿ. ಈ ಕ್ಷಿಪಣಿ ಒಂದ್ಸಲ ನೆಲಕ್ಕೆ ಅಪ್ಪಳಿಸಿದರೆ ಸಾಕು, ಇಡೀ ಊರೇ ಸರ್ವನಾಶ ಆಗುತ್ತೆ. ಅಂಥ ಮಿಸೈಲ್ ಬಾಂಬ್ಗಳನ್ನು ಇರಾನ್ ಪಬ್ಲಿಕ್ ಆಗಿ ಪ್ರದರ್ಶನ ಮಾಡಿ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ.
ಇನ್ನು ಈ ಮೂರನೇ ದೃಶ್ಯ ಇರಾನ್ ಭೂಗತವಾಗಿ ಅಡಗಿಸಿಟ್ಟಿರುವಂತಹ ಸರ್ವನಾಶದ ಕ್ಷಿಪಣಿಗಳ ಗೋದಾಮು. ಈ ವಿಡಿಯೋವನ್ನು ಇರಾನ್ ಸೇನಾಪಡೆ ಕದನ ವಿರಾಮ ಡೆಡ್ಲೈನ್ಗೂ ಮೊದಲು ರಿಲೀಸ್ ಮಾಡಿತ್ತು. ಅಮೆರಿಕ ಆಗಲಿ ಇಸ್ರೇಲಿ ಶತ್ರುಗಳಾಗಲಿ ಮುಟ್ಟೋಕೆ ಆಗದಂತಹ ಪತ್ತೆ ಹಚ್ಚೋದಕ್ಕೂ ಸಾಧ್ಯವಾಗದ ಕ್ಷಿಪಣಿಗಳು ಜೀವಂತವಾಗಿವೆ, ಇರಾನ್ ನೆಲವನ್ನು ರಕ್ಷಿಸೋದಕ್ಕೆ ಶತ್ರುಗಳ ಕೋಟೆಯನ್ನು ಬೀಳಿಸೋದಕ್ಕೆ ಸಜ್ಜಾಗಿದೆ ಅಂತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲ, ಈ ಕ್ಷಿಪಣಿಗಳು ಶತ್ರುಗಳಿಗೆ ಅತಿ ದೊಡ್ಡ ದುಸ್ವಪ್ನವಾಗಲಿದೆ ಅಂತಾನು ಇರಾನ್ ಮಿಲಿಟರಿ ಹೇಳಿಕೊಂಡಿದೆ. ಹೀಗೆ ಇರಾನ್ ಮಿಲಿಟರಿಯವರು ಕ್ಷಿಪಣಿಗಳನ್ನು ರಾಜಾರೋಷವಾಗಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಎರಡು. ಒಂದನೇದು, ಅಮೆರಿಕ ಘೋರ ದಾಳಿ ಮಾಡುತ್ತೆ ಅನ್ನುವಂಥ ಎಚ್ಚರಿಕೆ. ಇನ್ನೊಂದು, ಅಮೆರಿಕದ ಪರಮಾಣು ಘಟಕದ ಮುಖ್ಯಸ್ಥ ಕೊಟ್ಟಿರುವಂತಹ ಆತಂಕಕಾರಿ ಹೇಳಿಕೆ. ಇವರ ಹೆಸರು ಆಂಡ್ರ್ಯೂ ಹಗ್, ಅಮೆರಿಕದಲ್ಲಿರುವಂತಹ ಪರಮಾಣು ಘಟಕಗಳ ಸುರಕ್ಷತಾಧಿಕಾರಿ. ಅಮೆರಿಕದಲ್ಲಿರುವ ಎಲ್ಲ ನ್ಯೂಕ್ಲಿಯರ್ ಅಸ್ತ್ರಗಳು ಇವರ ಕಂಟ್ರೋಲ್ನಲ್ಲೇ ಇರುವಂಥದ್ದು. ಇಂತಹ ವ್ಯಕ್ತಿ ಮೇಲೆ ಮಹಿಳಾ ಪತ್ರಕರ್ತೆಯೊಬ್ಬರು ನಿನ್ನೆ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಲುಕಿದರು. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಮೆರಿಕದ ಪರಮಾಣು ಸೀಕ್ರೆಟ್ಗಳನ್ನೆಲ್ಲ ಈ ಅಸ್ಸಾಮಿ ಬಾಯ್ಬಿಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಈ ಸೀಕ್ರೆಟ್ ಸ್ಟಿಂಗ್ ಆಪರೇಷನ್ನಲ್ಲಿ ಮಾತಾಡ್ತಾ ಇರಾನ್ ಮೇಲೆ ನ್ಯೂಕ್ಲಿಯರ್ ದಾಳಿಗೆ ಅಮೆರಿಕ ರೆಡಿಯಾಗಿದೆ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. His son. If he does this thing, just wait and get everything filmed. We're gonna shoot missiles and destroy some stuff. Yeah. But if you want to like win, if you want to like make the country do what you want, you have to put people there. I was hearing something that we killed kids in the car. Did we actually? There's been some collateral damage, yeah, for sure. They always die in war. So their vision is a chemical weapon. It's like Pandora's box, and lungs won't work, your mouth won't work, nothing will work. You might kill the next guy, the son. His son. If he does this thing, just wait and get everything filmed. We're gonna shoot missiles and destroy some. ಇಷ್ಟಕ್ಕೆ ಆಂಡ್ರ್ಯೂ ಹಗ್ ಹೇಳಿಕೆ ನಿಲ್ಲಿಲ್ಲ. ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತಾನೂ ಕೂಡ ಅಮೆರಿಕದ ಪರಮಾಣು ಘಟಕದ ಮುಖ್ಯಸ್ಥ ಬಾಯ್ಬಿಟ್ಟಿದ್ದಾರೆ. We're not thinking about nuking anybody. We're not moving nukes. We're not going to nuke it. So you said there's missiles underground. We're not thinking about nuking anybody. We're not moving nukes. We're not going to. ಇದರ ಜೊತೆಗೆ ಅಮೆರಿಕ ಸರ್ಕಾರ ರಹಸ್ಯ ಕಾರ್ಯಾಚರಣೆ ನಡೆಸಿರುವವರಿಗೆ ಕೊಡ್ತಿರುವಂತಹ ಹಣದ ಬಗ್ಗೆ, ಅಮೆರಿಕದ ಹಣದಲ್ಲಿ ಹೇಗೆ ದುಬೈನಲ್ಲಿ ವಿಲಾಸಿ ಜೀವನ ನಡೆಸುತ್ತಿದ್ದಾರೆ ಅನ್ನುವಂತಹ ಗುಟ್ಟುಗಳನ್ನೆಲ್ಲ ಆಂಡ್ರ್ಯೂ ಹಗ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿನೇ ಇರಾನ್ ತನ್ನ ರಕ್ಷಣೆಗಾಗಿ ಅಮೆರಿಕಾಗೆ ನೇರವಾಗಿ ನ್ಯೂಕ್ಲಿಯರ್ ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವರದಿ. ಯಾವಾಗ ಈ ವಿಡಿಯೋಗಳು ವೈರಲ್ ಆಯಿತೋ ಆಗ ಅಮೆರಿಕ ಮೆತ್ತಗಾಗಿದೆ. ಇರಾನ್ ಮೇಲೆ ದಾಳಿ ಮಾಡೋ ಆಲೋಚನೆಯನ್ನು ಸದ್ಯಕ್ಕೆ ಕೈ ಬಿಟ್ಟಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ ಇರಾನ್ ಕಾರ್ಯಾಚರಣೆಗಳು, ಪರಮಾಣು ಪ್ರೋಟೋಕಾಲ್ಗಳು, ಭದ್ರತಾ ಅಪಾಯಗಳನ್ನೆಲ್ಲ ಬಾಯ್ಬಿಟ್ಟಿರುವಂತಹ ಅಮೆರಿಕ ಸೇನೆಯ ಪರಮಾಣು ಸುರಕ್ಷತಾ ಅಧಿಕಾರಿ ಆಂಡ್ರ್ಯೂ ಹಗ್ರನ್ನು ದೀರ್ಘಕಾಲದ ರಜೆಯ ಮೇಲೆ ಕಳಿಸಿಕೊಡಲಾಗಿದೆ. ಇರಾನ್ನವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಅಮೆರಿಕಾದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಒಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ಯುದ್ಧ ನ್ಯೂಕ್ಲಿಯರ್ ದಾಳಿ ನಡೆಸುವ ಹಂತಕ್ಕೂ ಕೂಡ ತಲುಪಿತ್ತು. ಈಗ ನೋಡಿದರೆ ಅಮೆರಿಕದ ರಹಸ್ಯ ಕಾರ್ಯಾಚರಣೆಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಹೀಗಾಗಿ ಅಮೆರಿಕ ಯುದ್ಧಕ್ಕೆ ಇತಿಶ್ರೀ ಹಾಡಿ ಹಾರ್ಮುಜ್ ಜಲಮಾರ್ಗವನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದೆ. ಈ ಜಲದಿಗ್ಬಂಧನ ಹೀಗೆ ಮುಂದುವರೆದರೆ ಜಗತ್ತಿನಲ್ಲಿ ತೈಲ ಸಂಕಷ್ಟ ಮತ್ತಷ್ಟು ಬಿಗಡಾಯಿಸುವಂಥದ್ದು ಗ್ಯಾರಂಟಿ. ಇದೇ ಕಾರಣಕ್ಕಾಗಿ ಈಗ ಘೋಷಣೆಯಾಗಿರುವ ಕದನ ವಿರಾಮ ಜಗತ್ತಿಗಂತೂ ಆರಾಮವನ್ನು ತಂದುಕೊಡುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ.